ನ್ಯಾಯಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಪಟ ಹಿಡಿದು ನ್ಯಾಯಯುತ ಹೋರಾಟ. ಸುಮಾರು 70-80 ವರ್ಷಗಳಿಂದ ನಾವು ಯಲ್ಲಂಪಲ್ಲಿ ಸರ್ವೆ ನಂಬರ್ 216/2ರಲ್ಲಿ ಮಳೆ ಆಧಾರಿತ 20 ಎಕರೆ ಜಮೀನು ಇದ್ದು ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುತ್ತಿದ್ದೆವು. ಆದರೆ ನಮ್ಮ ಕುಟುಂಬದ ವೈಯಕ್ತಿಕ ಕಾರಣಗಳಿಂದ ಸುಮಾರು 11 ಎಕರೆ ಜಮೀನು ಖಾಸಗಿ ವ್ಯಕ್ತಿಗಳಿಗೆ ಎಕರೆ 7 ಲಕ್ಷದಂತೆ ಸುಮಾರು 80 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದ್ದು, ಉಳಿದ 9 ಎಕರೆ ಜಮೀನಿನಲ್ಲಿ ವಾಡಿಕೆಯಂತೆ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆದು ವ್ಯವಸಾಯ ಮಾಡುತ್ತಿದ್ದ ನಮ್ಮ ಕುಟುಂಬ ಅನಾರೋಗ್ಯ ಕಾರಣದಿಂದ ಸುಮಾರು 2 ವರ್ಷಗಳಿಂದ ಯಾವುದೇ ಬೆಳೆ ಮತ್ತು ವ್ಯವಸಾಯ ಮಾಡುತ್ತಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವ್ಯಕ್ತಿಗಳು ನಮ್ಮ ಪರಬಾರಿಯಲ್ಲಿರುವ 9 ಎಕರೆ ಜಮೀನು ಲಪಠಾಯಿಸಲು ಸಂಚು ರೂಪಿಸಿ ನಮ್ಮ ಜಮೀನಿನಲ್ಲಿ ಜೆಸಿಬಿ ಮೂಲಕ ಮುಳ್ಳು ಮತ್ತು ಕಲ್ಲುಗುಡ್ಡೆಗಳು ತೆರವು ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆಗ ನಮ್ಮ ಹಿರಿಯರಿಗೆ ಮಾಹಿತಿ ನೀಡಿ ನಮ್ಮ ಜಮೀನು ಒತ್ತುವರಿ ಮಾಡಿಕೊಳ್ಳುವ ಹುನ್ನಾರ ನಡೆಯುತ್ತಿದೆ, ಕೊಡಲಿ ನಾಮೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಎಂದು ಮಾಹಿತಿ ನೀಡಿದಾಗ ಹಿರಿಯರು ಎರಡೂ ಕಡೆಯವರನ್ನು ಮಾತನಾಡಿಸಿ ನಮಗೆ 2.5 ಕೋಟಿ ರೂಪಾಯಿ ಹಣ ನೀಡಿದಾಗ ನಾವು ಜಾಗವನ್ನು ಬಿಟ್ಟುಕೊಡಬೇಕು ಎಂದು ಮಾತುಕತೆ ನಡೆಸಿದ್ದಾರೆ. ಅದರಂತೆ ನಾವು ಕೂಡ ಸುಮಾರು 2-3 ವರ್ಷಗಳ ಕಾಲ ಕಾದು ನೋಡಿದರೂ ಯಾವುದೇ ಪ್ರಯೋಜನವಿಲ್ಲ. ಈಗ ಕಳೆದ 3-4 ದಿನಗಳಿಂದ ನಮ್ಮ 9 ಎಕರೆ ಜಮೀನಿನಲ್ಲಿ ದೌರ್ಜನ್ಯವಾಗಿ ಪ್ರವೇಶಿಸಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ವಾಹನಗಳನ್ನು ಬಳಸಿ ಜಮೀನು ಸಮತಾಟು ಕಾಮಗಾರಿ ನಡೆಸುತ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ವಿನಾಕಾರಣ ದೌರ್ಜನ್ಯ ಗಲಾಟೆ ತೆಗೆಯುತ್ತಾರೆ. ಹಾಗಾಗಿ ನಾವು ನಮ್ಮ ಕುಟುಂಬದವರು ಇಂದು ನಮ್ಮ ಜಮೀನಿನಲ್ಲಿ ನಡೆಯುತ್ತಿರುವ ಅಕ್ರಮ ಪ್ರವೇಶ ಕಾಮಗಾರಿ ನಿಲ್ಲಿಸುವಂತೆ ಸಂವಿಧಾನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ನ್ಯಾಯಯುತ ಹೋರಾಟ ಮಾಡುತ್ತಿದ್ದೇವೆ. ನಮಗೆ ದಲಿತ ಸಂಘಟನೆ ಬೆಂಬಲ ಸೂಚಿಸಿದೆ. ನಮಗೆ ನ್ಯಾಯ ಬೇಕು. ಇಲ್ಲ ಜಮೀನು ಇಲ್ಲವಾದರೆ ನಮ್ಮ ನ್ಯಾಯಯುತ ಹೋರಾಟ ಮುಂದುವರಿಯುತ್ತದೆ. ಹಾಗೂ ನಾವು ಈಗಾಗಲೇ ನಮ್ಮ ಕುಟುಂಬ ಸದಸ್ಯರು ತಹಸೀಲ್ದಾರ್ ಕಚೇರಿಯಲ್ಲಿ ಧಾರಾಕಸ್ತುಗೆ ಅರ್ಜಿ ಹಾಕಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮನೋಹರ, ಗೌತಮಿ, ಮಂಜುಳಾ, ಜನಾರ್ದನ್, ನಂದಿನಿ, ನಾರಾಯಣಮ್ಮ, ಪಾರ್ವತಮ್ಮ, ಶಿವಪ್ಪ, ನಾರಾಯಣಸ್ವಾಮಿ, ಶಶಿಕಲಾ, ದಲಿತ ಮುಖಂಡರಾದ ಗಂಗೂಳಮ್ಮ, ವಲಜಾಕ್ಷಿ, ವಿಜಯ್ ನಾರಾಯಣಸ್ವಾಮಿ ಸೇರಿದಂತೆ ಮನೋಹರ್ ಕುಟುಂಬಸ್ಥರು, ದಲಿತ ಮಹಿಳಾ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿದ್ದರು. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.